ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತು ಹೋಗ್ತಾ ಇದ್ದೀನಿ ಗುರು ನಾನು ಗೋಕಾಕ್ಗೆ. ಸೊ ಗೋಕಾಕ್ ಅಂದಾಗ ಒಂದಷ್ಟು ಜನಕ್ಕೆ ಗೊತ್ತಾಗಿರುತ್ತೆ ಗೋಕಾಕ್ ಏನಕ್ಕೆ ಹೋಗ್ತಾ ಇದ್ದೀನಿ ಏನು ಕತೆ ಅಂತ. ಸೊ ಇವಾಗ ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಗೋಕಾಕಲ್ಲಿ ಹೋಗಿ ಸಿಗ್ತೀನಿ ನಿಮಗೆ, ಇಲ್ಲ ಹುಬ್ಳಿ ಮಧ್ಯ. ಆ್ಯಕ್ಚುಲಿ ಈಗ ಹುಬ್ಳಿಗಿರೋದು ಟಿಕೆಟ್ ನನಗೆ. ಸೊ ಹುಬ್ಳಿ ಹೋಗಿ ಹುಬ್ಳಿಯಿಂದ ಆ್ಯಕ್ಚುಲಿ ಅಲ್ಲಿ ರೆಂಟಿಗೆ ಕಾರ್ ಇಲ್ಲ ಬೈಕ್ ಸಿಗುತ್ತಾ ಫಸ್ಟು ಚೆಕ್ ಮಾಡಿದ್ದೀನಿ. ಬಟ್ ಅಲ್ಲಿ ಇನ್ ಕೇಸ್ ಅವೈಲೇಬಲ್ ಇದ್ದರೆ ಬೈಕ್ ತೊಗೊತೀನಿ, ಇಲ್ಲ ಅಂತಂದರೆ ಕಾರಲ್ಲಿ ಈಗ ಗೋಕಾಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ಏನು ನೋಡ್ತಾ ಇದ್ದೀರಾ, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಇದೆ. ಹುಬ್ಬಳ್ಳಿ. ಸೊ ಸಾರಿ ಗಾಯ್ಸ್, ವರ್ಲ್ಡಲ್ಲೇ ಲಾಂಗೆಸ್ಟ್ ರೈಲ್ವೆ ಸ್ಟೇಷನ್ ಅಂತ ಇದು. ಸೊ ನನಗೂ ಇವಾಗಲೇ ಹುಬ್ಬಳ್ಳಿ ಮಂದಿ ಅವ್ರುಗಳು ಹೇಳಿದಾಗಲೇ ಗೊತ್ತಾಗಿದ್ದು. ಸೊ ಅದು ನಮ್ಮ ಕರ್ನಾಟಕದಲ್ಲಿರೋದು ಇನ್ನೂ ಖುಷಿ, ಅದು ಹುಬ್ಬಳ್ಳಿ ಅದು ಇನ್ನೂ ಒಂಥರ ಖುಷಿ ಗುರು. ಸೊ UK ಅಂದ್ರೇ ಒಂಥರ, ಉತ್ತರ ಕರ್ನಾಟಕ ಅಂದ್ರೇ ಒಂಥರ ಫೀಲ್ ಅದು ಆ್ಯಕ್ಚುಲಿ. ಎಸ್, ಆ್ಯಕ್ಚುಲಿ ಇಲ್ಲಿ ನಾನು ಇಲ್ಲಿಗೆ ಬಂದಾಗ 2018 ಬಂದಿದ್ದೆ. ಅದು ಬಿಟ್ಟರೆ ಬೆಳಗಾವಿ ವ್ಲಾಗ್ಸಲ್ಲಿ ನೀವು ನೋಡಿರ್ಬೋದು ಹುಬ್ಳಿ ಸ್ಟೇಷನ್ಸ್ ಎಲ್ಲ. ಸೊ ಇವಾಗ ಅದೆಲ್ಲ ಬಿಟ್ಟಾದಮೇಲೆ ಇವಾಗಲೇ ಬಂದಿರೋದು ನಾನು. ಸೊ ಒಂದು 6 months ಆಯಿತು ಅಂದ್ಕೊತೀನಿ, 8 months ಆಗಿರ್ಬೋದು. ಸೊ ಬನ್ನಿ ನೆಕ್ಸ್ಟ್ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ. ಸೊ ಕಾರಲ್ಲಿ ಹೋಗ್ತೀನಾ ಬೈಕಲ್ಲಿ ಹೋಗ್ತೀನಾ ನನಗೂ ಗೊತ್ತಿಲ್ಲ, ಹೋದ್ಮೇಲೆ ಪಕ್ಕ ಹೇಳ್ತೀನಿ. ಸೊ ಯಾವುದು ಏನು ಅಂತ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಇವಾಗ ಇದನ್ನ ಇಲ್ಲೇ ಸದ್ಯಕ್ಕೆ ಸ್ಟಾಪ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಲ್ಲಿ ಹೋಗಿ ಏನು ಕ್ಯಾಚ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಜೋಶಲ್ಲಿ ಫಸ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೆ ಸಮೋಸ, ಲಾಸ್ಟಲ್ಲಿ ಬರ್ತಾ ಗೊತ್ತಾಯಿತು ಆ್ಯಕ್ಚುಲಿ ಇದು ಫ್ರೆಶ್ ಅಲ್ಲ, ಅಲ್ಲೇ ಇಟ್ಟಿದ್ದಾರೆ. ಒಂದು ಮೇ ಬಿ 2 days ಆಗಿರುತ್ತೆ. ಗಮ್ ಥರ ಆಗ್ತಿದೆ, ಲಾಸ್ಟಲ್ಲಿ ಟೇಸ್ಟ್ ಇಲ್ಲ. ಸೊ ನಮ್ಮ ಹುಡುಗ ಬಂದಿದ್ದಾನೆ, ಅವನು ಮುಖ ತೋರಿಸ್ಬಿಡಿ ಅಂತ ಅವ್ನ ಮುಖನೇ ತೋರಿಸ್ಬಿಡಿ ಅಂತ ಹೇಳ್ತಾವನೆ. ಸೊ ಅವನಿಗೆ ಸ್ವಲ್ಪ ನಾಚಿಕೆ ಅದೆಲ್ಲ ಬಿಟ್ಬಿಟ್ಟು ಇವಾಗ ಆ್ಯಕ್ಚುಲಿ ಈಗ ಫುಡ್ ಸ್ಟ್ರೀಟ್ಗೆ ಹೋಗ್ಬೇಕು. ಸೊ ಫುಡ್ ಸ್ಟ್ರೀಟ್ಗೆ ಹೋಗೋದಕ್ಕೆ ಲೊಕೇಶನ್ನು ಹೇಳಿದ್ರು, ನೆನಪಿದೆ, ಆದರೆ ಅದು ಪಕ್ಕಾ ಇದೆಯಾ ಇಲ್ಲ ಅಂತ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಈ ಫುಡ್ ಬ್ಯಾಂಕ್ ಆಗಲ್ಲ. ಸೊ ನೋಡಿ ರೈಲ್ವೆ ಸ್ಟೇಷನ್ ಬರೋರಿಗೆ ಫುಡ್ ಬ್ಯಾಂಕ್ ಅಂತ ಇದೆ. ಸೊ ಅದಾಗಲ್ಲ ಗುರು. ಫುಡ್ ಸ್ಟ್ರೀಟ್ ಅಂದರೆ ಫುಡ್ ಸ್ಟ್ರೀಟ್ಗೆ ಹೋಗ್ಬೇಕು ಆ್ಯಕ್ಚುಲಿ. ಸೊ ನೋಡೋಣ ಇವಾಗ ಹೆಂಗೆ ಏನು ಕತೆ ಅಂತ. ಫುಡ್ ಸ್ಟ್ರೀಟ್ಗೆ ಹೋಗಿ ಆ್ಯಕ್ಚುಲಿ ಎಗ್ ರೈಸ್ ಫೇಮಸ್ಸು. ಸೊ ಎಗ್ ರೈಸ್ ತಿನ್ಬೇಕಿಲ್ಲಿ, ಎಗ್ ರೈಸ್ ತಿನ್ಕೊಂಡು ಸಿಗೋಣ. ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಎಗ್ ರೈಸ್ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಎಲ್ಲ ಖಾಲಿ ಆಗೋಗಿರುತ್ತೆ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಇರುತ್ತಾ ಎಗ್ ರೈಸು ಫೇಮಸ್ ಎಲ್ಲಿ ಅಂತ ಗೊತ್ತಿಲ್ಲ. ಅವನ ಜೊತೆ ನಾನು ಹೋಗ್ತಾ ಇದ್ದೀನಿ, ನಾವು ತಿನ್ನೋ ಕಡೆ ಕ್ಲೋಸ್ ಆಗಿಬಿಟ್ಟೈತೆ. ಸರಿ ಕೇಳಬೇಕಿಲ್ಲ, ಆ ಕಡೆಗೆ ಹೋಗ್ಬೇಕು. ಅದೇ ಕೇಳೋಣ, ಅಲ್ಲೇ ಆಟೋದವ್ರು ಕೇಳೋಣ. ಸೊ ಸಿಗೋಣ ಆದಷ್ಟು ಬೇಗ, ಮತ್ತೆ ಸಿಗ್ತೀನಿ ಫುಡ್ ಸ್ಟ್ರೀಟಲ್ಲಿ. ಗೊತ್ತಾಗ್ತಿಲ್ಲ ಗುರು. ಸೊ ರೋಡ್ ಕ್ರಾಸ್ ಮಾಡ್ತಾಯಿದ್ದೀವಿ, ಆಟೋದವ್ರು ಇದ್ದಾರೆ, ಇದರೆಲ್ಲ ಕೇಳೋಣ ತಡೀತೀನಿ. ಫುಡ್ ಸ್ಟ್ರೀಟ್ ಎಲ್ಲಿ ಹೋಗ್ಬೇಕು? CBT ಹಾಂ, ಯಾವ ಸೈಡು? ಹಿಂದೆ ಹೋಗ್ಬೇಕಾ? ಏನು ತಂದಿಲ್ಲ, ಆಟೋದು ಕೇಳೋಕ್ಕೆ ಬಂದೆ ನಾನು ಆ್ಯಕ್ಚುಲಿ. ಎಷ್ಟಾಗುತ್ತೆ ಅಣ್ಣ? 100 rupees ಕೊಟ್ಟರು ಸರ್. 100 ಬನ್ನಿ ಹೋಗೋಣ. ಸೊ ಗೈಸ್, ಎಸ್. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಸಲ್ಮಾನ್ ಖಾನ್. ಸೊ ಸಲ್ಮಾನ್ ಖಾನ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಇವಾಗ ಫುಡ್ ಸ್ಟ್ರೀಟ್ಗೆ. ಸೊ ಇವರೆಲ್ಲ ಅವ್ರ ಫ್ರೆಂಡ್ಸು. ಹಾಯ್ ಅಣ್ಣ, ನಮಸ್ಕಾರ. ಬನ್ನಿ ಮುಂದೆ ಹಾಕಿ ಸಿಗ್ತೀನಿ. CBTಗೆ ಹೋಗಿ ಏನೇನು ಫುಡ್ ಆಲ್ಮೋಸ್ಟ್ ನಾನು ಟ್ರೈ ಮಾಡೋಕ್ಕಾಗುತ್ತೆ ಅಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ನನ್ನ ಜೊತೆ ಕ್ಯಾಂಡಿಡೇಟ್ ತುಂಬ ನಾಚ್ಕೊತಿದ್ದಾರೆ. ಅವ್ನು ಈ ಲೆವೆಲಿಗೆ ನಾಚ್ಕೊತಾನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಟ್ ಇವಾಗ ಗೊತ್ತಾಗ್ತಿದೆ ನೋಡಿ ಯಾವ ಲೆವೆಲಿಗೆ ನಾಚ್ಕೊತಾವನೆ ಅಂತಂದರೆ. ಈ ಲೆವೆಲಿಗೆ ನಾಚ್ಕೊಂತಾನೆ. ಏನು ಹೇಳ್ತಾ ಇದ್ದೀನಿ ಮಾತಾಡ್ತವ್ರೆ. ಇಷ್ಟು ದಿನ ಆರಾಮಾಗಿ ಮಾತಾಡ್ತಿದ್ದವರು ಮುಖ ಮುಚ್ಕೊಂಡು ಮಾತಾಡೋ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ. ಪರವಾಗಿಲ್ಲ.
ಅಣ್ಣ ಏನೋ ಹೇಳ್ತಾರೆ ಏನು ಬೈ ಯಾರಿಗೂ ಬೇಕಾದ್ರೆ ಹಾಕೊಳ್ತೀವಿ ಗಡ ಮತ್ತೆ ಸಿಬಿಟಿ ಅಂದ್ರೆ ಶಾ ಬಜಾರ್ನಲ್ಲಿ ಒಂದು ಫುಡ್ ಸ್ಟ್ರೀಟ್ ಇದೆ. CBT ಫುಡ್ ಸ್ಟ್ರೀಟ್ ಅದು ಎಗ್ ರೈಸ್ ಫೇಮಸ್ ಅಂತಲ್ಲ, ಎಲ್ಲಿ ಅದು ಎಗ್ ರೈಸ್ ಫೇಮಸ್ ಇದೆ ಅಂತಲ್ಲ ಹುಬ್ಳಿಲಿ? ಭಾಳ ಕಡೆ ಎಲ್ಲ ಫೇಮಸ್ ಇದೆ ಅಣ್ಣ, ಸಿಬಿಟಿನಾಗೂ ಇದೆ ಅಣ್ಣ. ಓಕೆ ಓಕೆ. ಸೊ ಇವಾಗ ಬೈಯೇ ಕರ್ಕೊಂಡು ಹೋಗ್ಬೇಕು ನಮ್ಮನ್ನ CBT ಹತ್ರ. ಸೊ ಬನ್ನಿ ಹುಬ್ಳಿ ಎಲ್ಲ ಹ್ಯಾಪಿ. ಅಷ್ಟೇ. ಸೊ ಹುಬ್ಳಿ ಅವ್ರು ರೌಂಡ್ ಹಾಕೋಣ, ಆಟೋದಲ್ಲೇ ಕುತ್ಕೊಂಡು ಎಲ್ಲ ಕಡೆ. ಗೊತ್ತಿದ್ದಿಲ್ಲ, ಇಲ್ಲ ಬಂದಿದ್ದೀನಿ, ಇದು ಸೆಕೆಂಡ್ ಟೈಮು. ಫೇಸ್ ಮಾತ್ರ ಶೋ ಮಾಡ್ಬೇಡ್ರಿ ಅದೆಲ್ಲ. ನೋಡಿ ಮುಖ ನೋಡಿ ಹಿಂಗೆ ಮುಚ್ಕೊಂತಾರೆ ಹುಡುಗ. ಅಣ್ಣದೆಲ್ಲ ಎಡಿಟ್ ಮಾಡಿ ಕಟ್ ಮಾಡಿ ಅವನ್ನೆಲ್ಲ ಮುಖ ಎಲ್ಲ ಬ್ಲರ್ ಮಾಡ್ತೀನಿ, ಡೋಂಟ್ ವರಿ. ಅವ್ರಿಗೆ ತೋರಿಸಲ್ಲ ನಾನು. ಅವನು ನೋಡಿ ತುಂಬ ನಾಚ್ಕೊಂತವೆ, ತುಂಬಾ ನಾಚ್ಕೊಂತವ್ರೆ. ಈ ಲೆವೆಲ್ ನಾಚ್ಕೊಂತಾರೆ ಅಂತ ನನಗೆ ಇರಲಿಲ್ಲ ಈ ಲೆವೆಲ್ ನಾಚ್ಕೊತಾರೆ ಅಂತ. ಸೊ ಸಿದ್ಧಾರೂಢ ಮಠ. ಸೊ ಹುಬ್ಳಿಗೆ ಬಂದಮೇಲೆ ಮಠಕ್ಕೆ ಹೋಗ್ತಾ ಇದ್ರೆ ಹೆಂಗೆ ಗುರು, ಸಿದ್ಧಾರೂಢ ಮಠಕ್ಕೆ ಹೋಗೋಣ. ಅಲ್ಲಿ ಹೋಗಿ ಮೇಲೆ ಮತ್ತೆ ಬೈ ಈಗ ಚೆನ್ನಮ್ಮ ಸರ್ಕಲ್ ಬೀಟ್ ಹಾಕ್ತೀನಿ ಅಂತ ಹೇಳಿದ್ರೆ, ಚೆನ್ನಮ್ಮ ಸರ್ಕಲ್ ಎಲ್ಲ ಬೀಟ್ ಹಾಕಿದ್ಮೇಲೆ CBT ಫುಡ್ ಸ್ಟ್ರೀಟ್ಗೆ ಹೋಗಿ ಫುಡ್ಡೆಲ್ಲ ತಿಂದು ನೆಕ್ಸ್ಟು ನಾವು ಹೊಡ್ಬೇಕಾಗಿರೋ ಪ್ಲೇಸ್ಗೆ ಆದಷ್ಟು ಬೇಗ ರೀಚ್ ಆಗ್ತೀನಿ. ಅಲ್ಲಿ ಹೋಗಿ ಹುಬ್ಳಿ ನೋಡೋಣ ಬನ್ನಿ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಸ್ವಾಗತ ಗಾಯ್ಸ್. ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಸ್ವಾಗತ, ಜೊತೆಲಿ ಕೂತಿರೋದು ನಿಮಗೂ ಸ್ವಾಗತ. ಏನೋ ಫಂಕ್ಷನ್ ನಡೀತಾ ಇದೆ. BJP ಅವರು ಆಲ್ರೆಡಿ ಮಠಕ್ಕೆ ಜೊತೆ ಗೈಡ್ ಇದ್ದಾರೆ, ಹುಬ್ಳಿ ಗೈಡು. ಅವರೇ ಹೇಳ್ತಾರೆ ಎಲ್ಲ. ಎಲ್ಲ ನೋಡಿದ್ದೀರ ಅನ್ಸುತ್ತೆ, ರಾಜ್ಕುಮಾರ್ ಅವ್ರ ಸಾಂಗಲ್ಲಿ ಹುಟ್ಟಿದ್ದಾರೆ ಕನ್ನಡ ನಾಡು ಅಂತ. ಅದ್ರ ಪಕ್ಕ ಒಂದು MRP ಐತೆ, ಅದನ್ನ MRP ಇದೆ ಅಂತ ಅದು ಹೇಳ್ಬಿಟ್ಟಿದ್ದೀನಿ. ಚೆನ್ನಮ್ಮ ಸರ್ಕಲ್ ಗಾಯ್ಸ್, ಹುಬ್ಬಳ್ಳಿಯಲ್ಲಿ ಮೋಸ್ಟ್ ಫೇಮಸ್ ಪ್ಲೇಸ್ ಇದೆ. ಎಲ್ಲ ಫ್ಲೈಓವರ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಫ್ಲೈಓವರ್ ಮಾಡ್ತಾ ಇದ್ದಾರೆ ಗಾಯ್ಸ್. ನಾನು ಬಂದಾಗಿದ್ದೆಲ್ಲ ಏನು ಕಟ್ಟೆ ಇರಲಿಲ್ಲ, ಸುಮ್ಮನೆ ಖಾಲಿ ಇತ್ತು. ಇಲ್ಲಿ ಮೇಲ್ಗಡೆ ಯಾವುದು ದೊಡ್ಡ ಮನೆ ಹುಡುಗನಾ? ದೊಡ್ಡ ಮನೆ ಹುಡುಗ. ಓಕೆ ಓಕೆ ಬ್ರೋ, ದೊಡ್ಡ ಮನೆ ಹುಡುಗ ಶೂಟಿಂಗ್ ಆಗಿದ್ದು ಇಲ್ಲೇ ಅಂತೆ. ಸೊ ನೋಡಿ ಗೊತ್ತಾಯ್ತು ಇವಾಗ ನನಗೆ, ದೊಡ್ಡ ಮನೆ ಹುಡುಗ ಶೂಟಿಂಗ್ ಆಗಿದ್ದು ಇದೇ ಜಾಗ. ಅಲ್ಲೇ ಅಪ್ಪು ಹಾಕೊಂಡಿದ್ದಾರಲ್ಲ, ಅದು ಮೊಬೈಲ್. ಅಪ್ಪು ಬಾಸ್ ಹಾಕೊಂಡಿದ್ದಾರೆ. ಈ ಮಠಕ್ಕಿದೆ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಒಳಗಡೆ ಹೋಗಿ ಹೇಗಿದೆ ಏನು ಕತೆ ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ. ಎಲ್ಲ ಕಡೆ ಲೈಟಿಂಗ್ಸ್ ಇದೆ, ದೊಡ್ಡ ದೊಡ್ಡದಾಗಿ ಶಾಪ್ಸ್ ಇದೆ, ಆ್ಯಂಡ್ ರೋಡ್ ಕೂಡ ತುಂಬ ಚೆನ್ನಾಗಿದೆ. ಸೊ ಕ್ರೌಡ್ ಇರುತ್ತಾ? ಮಂಡೇ ತುಂಬ ಕ್ರೌಡ್ ಇರುತ್ತಂತೆ. ಪರವಾಗಿಲ್ಲ, ಬರೋದೇ ಬಂದಿದ್ದೀವಿ, ಒಂದು ಹೆಜ್ಜೆ ಹೋಗಿದ್ದು ಬಂದ್ಬಿಡೋಣ. ಅಂದರೆ ಇವತ್ತೇನು ಅಷ್ಟೊಂದಿಲ್ಲ. ಗೊತ್ತಿರೋ ಪಂಡ್ರಿದ್ದಾನೆ. ಸೊ ಗೊತ್ತಿರೋ ಪಂಡ್ರಿದ್ದಾನೆ, ಇನ್ಫ್ಲೂಯೆನ್ಸ್ ಮೇಲೆ ಕರ್ಕೊಂಡು ಹೋಗ್ತಾನಂತೆ. ಅವ್ನು ಇನ್ಫ್ಲೂಯೆನ್ಸ್ ಮೇಲೆ ಕರ್ಕೊಂಡು ಹೋಗ್ಲಿ. ನಾನು ಅವ್ನು ಕರ್ಕೊಂಡು ಹೋದ್ನ ಇಲ್ಲ ಅಂತ ಅದನ್ನು ಬಂದು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಅವ್ನು ಕರ್ಕೊಂಡು ಹೋಗ್ತಾರೆ ಇಲ್ಲ ಅದು ಗೊತ್ತಿಲ್ಲ ಗುರು. ನೋಡೋಣ, ಹೋಯ್ತು ಬರ್ತೀನಿ ಇವಾಗ. ಸೊ ಬನ್ನಿ ಒಳಗಡೆ ಎಂಟ್ರ್ ಆಗೋಣ. ಕೈಲಾಸ ಮಂಟಪ ಇಲ್ಲಿ ಮಾಡ್ಬೋದಲ್ವಾ? ಫೋಟೋ ಎಲ್ಲ ಹೊಡ್ಕೊತಾರೆ. ಐ ಥಿಂಕ್ ಇದು ಅವರು ಯೂಸ್ ಮಾಡ್ತಿದ್ದು ಅನಿಸುತ್ತೆ. ಸೊ ಅದಕ್ಕೆ ನಿಂತಿದ್ದಾರೆ.
ಗಾಯ್ಸ್ ಎಸ್ ಇವಾಗ ತಾನೇ ಸಿದ್ಧಗಂಗಾ ಮಠಕ್ಕೆಲ್ಲ ವಿಸಿಟ್ ಮಾಡಿ ಬಂದೆ. ಸೊ ಇದ್ರದ್ದು ಆ್ಯಕ್ಚುಲಿ ಕರೆಕ್ಟಾಗಿ ಸ್ಟೋರಿ ನನಗೆ ಗೊತ್ತಿಲ್ಲ. ಸೊ ಯಾರಿಗಾರು ಸ್ಟೋರಿ ಗೊತ್ತಿದೆ ಇದ್ರ ಬಗ್ಗೆ ಸ್ವಲ್ಪ ಕಮೆಂಟ್ ಮಾಡಿ, ಇಲ್ಲ ಯಾವ್ದಾದ್ರು ಇದ್ರ ರಿಲೇಟೆಡ್ ವೀಡಿಯೋಸ್ ಇದ್ರೂ ಕೂಡ ನನಗೆ ಶೇರ್ ಮಾಡಿ. ಸೊ ನಾನು ಅದನ್ನು ನೋಡ್ತೀನಿ. ಸೊ ಬಿಕಾಸ್ ನನಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ ಇದ್ದು ಅದಕ್ಕೋಸ್ಕರ. ಸೊ ಎಸ್, ಸೊ ಏನಪ್ಪ ಅಂತಂದರೆ ಹುಬ್ಳಿಲಿ ಇಷ್ಟೊಂದು ಟೆಂಪಲ್ಗಳು ಇದೇ ಫಸ್ಟ್ ಟೈಮಲ್ಲ ವಿಸಿಟ್. ನನಗೆ ಸರ್ಪ್ರೈಸಿಂಗ್ ಆಗಿದೆ ಒಂಥರ ಹೇಳ್ಬೇಕಂತಂದರೆ. ಸೊ ಹುಬ್ಳಿ ಬಂದರೆ ಮೇಯ್ನ್ ಚೆನ್ನಮ್ಮ ಸರ್ಕಲ್ಲು, ಇಲ್ಲ ಅಂತಂದರೆ ಈಗ ಸಿದ್ಧಗಂಗಾ ಮಠ ಹೋಗಿದ್ವಲ್ಲ ಅದೊಂದು ಫೇಮಸ್ ಅಂತ ನಂಗೆ ಗೊತ್ತಿತ್ತು. ಬಟ್ ಇವಾಗ ಪರವಾಗಿಲ್ಲ, ಒಳ್ಳೊಳಗೆ ಹೊಸ ಟೆಂಪಲ್ಗಳೆಲ್ಲ ಆಗಿದೆ. ಅದು ಏನೋ ಹಿಸ್ಟ್ರಿ ಇದೆ. ಸೊ ಅದು ಹಿಸ್ಟ್ರಿ ಇದೆ ಅಂತ ಹೇಳಿದ್ರು. ಸೊ ಆ್ಯಕ್ಚುಲಿ ಅದಕ್ಕೆ ನಮಗೆ ಅಲೋನು ಮಾಡಲಿಲ್ಲ, ಕ್ಯಾಮ್ರಾ ಎಲ್ಲ ಏನೂ ಅಲೋ ಮಾಡಲಿಲ್ಲ. ಬಟ್ ಆದರೂ ಹೆಂಗೋ ಸಿಂಪಲಾಗಿ ಕರ್ಕೊಂಡು ಬಂದ್ಬಿಟ್ಟಿದ್ದೀವಿ ಅಷ್ಟೇ. ಸೊ 12 ಜ್ಯೋತಿರ್ಲಿಂಗ ಇದೆ ಗುರು. ಸೊ ನಾವು ಹೋಗ್ಬೇಕಾದ್ರೆ ಪ್ಲೇಸ್ ಕೂಡ ಅಲ್ಲಿದೆ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ ಇಲ್ಲಿಗೆ ಏನು ಕತೆ ಅಂತ. ಕಂಪ್ಲೀಟ್ ಬಟರ್. ಇದು ಹೊಸದಾಗಿ ಓಪನ್ ಆಗಿರೋದು. ಇದು ತೋಳನ ಕೆರೆ ಅಂತೆ. ಸೊ ಆ್ಯಕ್ಚುಲಿ ಇವಾಗ ಕತ್ಲಾಗಿರೋದ್ರಿಂದ ಅಲ್ಲಿ ಏನೂ ಕಾಣಿಸಲ್ಲ. ಸೊ ಅದಕ್ಕೆ ಹೋಗೋಕ್ಕಾಗ್ತಿಲ್ಲ. ಸೊ ನೆಕ್ಸ್ಟ್ ಏನಾದ್ರು ವಿಸಿಟ್ ಮಾಡಿದಾಗ ತೋರಿಸ್ತೀನಿ. ಸೊ ಇದು ಹೊಸ ಕೆರೆ ಅಂತೆ. ನಡೀರಿ ಬೈ ಹೋಗೋಣ. ಸೊ ಕತ್ಲೆ ಆಗ್ಬಿಟ್ಟಿದೆ. ಇದು ಆ್ಯಕ್ಚುಲಿ ದೊಡ್ಡ ಮನೆ ಹುಡುಗ ಶೂಟಿಂಗ್ ಆಗಿತ್ತು ನೋಡಿ. ಪುನೀತ್ ರಾಜ್ಕುಮಾರ್ ಮತ್ತು ರಾಧಿಕಾ ಪಂಡಿತ್ ಲವ್ ಸೀನ್ ಒಂದು ಬರುತ್ತೆ ಗೊತ್ತಾ. ಸೊ ಆ ಜಾಗ ಇದು. ಸೊ ಕ್ಲೋಸ್ ಆಗಿಬಿಟ್ಟಿದೆ, ಕತ್ಲೆ ಅಲ್ಲ, ಅದಕ್ಕಿಂತ ಬಿಟ್ಟಿಲ್ಲ. ಸೊ ಅಲ್ಲಿ ಒಳಗಡೆ ಹೋಗಬೇಕು. ಸೊ ಇಲ್ಲ ಗುರು ಬಿಡಲಿಲ್ಲ, ಪರವಾಗಿಲ್ಲ ನೋಡೋಣ. ಪಾಪ ಬೆಳಗಿದ್ರು ಅವರು ಬಿಡ್ತಿದ್ರು, ಇಷ್ಟೊಂದು ಕತ್ಲೆ ಆಗಿದೆ. ಸೊ ಅಲ್ಲಿ ಹೋದ್ರೂ ವೇಸ್ಟು, ಕಾಣಲ್ಲ ಏನೂ. ಬನ್ನಿ ಯಾವಾಗಲಾರು ಮತ್ತೆ ಟೈಮ್ ಸಿಕ್ಕಿದಾಗ ನಾನು ಈ ಸೈಡ್ ಬಂದಾಗ ಶೋರ್ ತೋರಿಸ್ತೀನಿ. ಇಲ್ಲ ಆಲ್ಮೋಸ್ಟ್ ಇಲ್ಲಿರೋ ಫ್ರೆಂಡ್ಸ್ ಕೇಳ್ತೀನಿ, ಅವ್ರು ವೀಡಿಯೋ ಮಾಡಿ ಕಳಿಸೋದಕ್ಕೆ. ಸೊ ಕಳಿಸ್ಕೊಡ್ತಾರೆ. ಓಕೆ. ಸೊ ಇವಾಗ ಈ ಜಾಗಕ್ಕೂ ಬಂದಾಯಿತು. ಇವಾಗ ನೆಕ್ಸ್ಟ್ ಪ್ಲೇಸ್ ನಾನು ಹೋಗ್ಬೇಕಾಗಿರೋದು ಸಿ ಬಿ ಟಿ ಫುಡ್ ಸ್ಟ್ರೀಟ್ಗೆ ಹೋಗಬೇಕು. ಸೊ ಫುಡ್ ಸ್ಟ್ರೀಟ್ಗೆ ಹೋಗಿ ಫುಡ್ಡೆಲ್ಲ ಟೇಸ್ಟ್ ಮಾಡಿ. ಸೊ ಎಗ್ ರೈಸ್, ಮೇಯ್ನಾಗಿ ಎಗ್ ರೈಸ್ ಟೇಸ್ಟ್ ಮಾಡು ಅಂತ ಹೇಳಿದ್ದಾರೆ. ಸೊ ಎಗ್ ರೈಸ್ ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ನೈಟು ಜರ್ನಿ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ಸೊ ಓಕೆ. ಇಷ್ಟೇ, ಹುಬ್ಳಿ ಬೀಟ್ ಹಾಕೈತಿ ಇವಾಗ. ಸೊ ಇವಾಗ ಇರೋದೊಂದೇ ಖಾನ. ಸೊ ಖಾನ ಅಂತಂದರೆ ಸಿ ಬಿ ಟಿ ಹತ್ರ ಫುಡ್ ಸ್ಟ್ರೀಟ್ ತುಂಬ ದೊಡ್ಡದೊಂದೆ. ಸೊ ಅಲ್ಲೂ ಹೋಗಿ ನೋಡ್ಕೊಂಡು ಬರೋಣ. ಪರವಾಗಿಲ್ಲ, ಹುಬ್ಳಿ ಮೊದಲಿಗಿಂತ ಇವಾಗ ತುಂಬ ಬೆಟರಾಗಿ ಕಾಣಿಸ್ತಾ ಇದೆ. ಎಲ್ಲ ಒಂದು ಸ್ವಲ್ಪ ಪರವಾಗಿಲ್ಲ, ಕ್ಲೀನೆಸ್ ಇದೆ. ಮೇ ಬಿ ಮಳೆ ಬಂದಿರೋದಕ್ಕೆ ಚೆನ್ನಾಗಿದೆ ಅಂತ ನೋಡ್ರಿ. ನಮ್ಮ ಹುಡುಗ ಹೇಳ್ತಾವೆ ನೋಡಿ ಗಾಯ್ಸ್. ಹುಬ್ಳಿ ಯಾರು ನೋಡಿಲ್ಲ ನೈಟು. ವಿದ್ಯಾನಗರ್ ಸ್ಟಾಪ್. ಶಿವಾಜಿ ಸ್ಟ್ಯಾಚ್ಯೂ ಆಫ್ ಕಂಪ್ಲೀಟ್ ಪಟ್ಟಾಗಿ ತಿಂದಿದ್ದು ಎಲ್ಲ ಒಳಗೆ ಹೋಗೇ ಇಲ್ಲ. ಇಲ್ಲೇ ರೌಂಡ್ ಆಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ. ಫುಡ್ ಸ್ಟ್ರೀಟ್ ಹಿಂಗೆ ಹೋಗ್ಬೇಕಣ್ಣ. ಫುಡ್ ಸ್ಟ್ರೀಟ್ಗೆ ಹೋಗ್ಬಿಡಿ ಇವಾಗ. ಇಲ್ಲ ಓಕೆ, ಹಿಂಗೆ ಹೋದ್ರೆ ಏನಾಗುತ್ತೆ? ಒನ್ ವೇ ಇದೆ. ಒನ್ ವೇನಾ? ಒನ್ ವೇ ಅಂತ ಬೈ. ಬನ್ನಿ ಹೋಗೋಣ. ಚಾರ್ಜ್ ಬರಲ್ಲ ಗುರು, ಬೇಗ ಹೋಗಿ ಲಾಗ್ ಮಾಡ್ಕೊಂಡ್ಬಿಡ್ಬೇಕು ಅಂತ. ಮಾರ್ಕೆಟ್ ರೈಸ್ ಆ್ಯಕ್ಚುಲಿ ಇದು ಇಲ್ಲೊಂದು ಫುಡ್ ಸ್ಟ್ರೀಟ್ ಗುರು. ಆ್ಯಕ್ಚುಲಿ ಹೋಗೋಣಲ್ಲ. ಎಲ್ಲ ಒಳಗಡೆ ಹೋಗೋಣ, ಅಲ್ಲಿ ಚೆನ್ನಾಗಿರುತ್ತೆ ಗಾಯ್ಸ್. ಫೈನಲಿ ಹುಬ್ಳಿ ಎಗ್ ರೈಸ್ ಟೇಸ್ಟ್ ಮಾಡ್ತಾ ಇದ್ದೀವಿ ಗುರು. ಶೆಟ್ಟಿ ಎಗ್ ರೈಸ್ ಬೈ. ಅಯ್ಯೋ
ಅಂತಂದು ಹಾಕಿ ನೀವು ಲವರ್ದು ಒಂದು ಐಡಿ ಕೊಡ್ತೀನಿ ನಾನು ನಿಮ್ಗೆ. ಹಾಂ ಅದಕ್ಕೆ ಶೇರ್ ಮಾಡೋಣ. ಸರಿ ಬ್ರೋ. ಅಲ್ಲೆಲ್ಲ ಬರೀ ಮುಂದೆ ಬರ್ತಾ ಒಂದು ಹಾಕ್ಬಿಡೋಣ. ಹೊಸ ಬೇಳೆ. ಫೈನಲಿ ಹುಬ್ಳಿಯಲ್ಲಿ ಎಗ್ ರೈಸ್ ಟ್ರೈ ಮಾಡ್ತಾ ಇದ್ದೀನಿ ಬ್ರೋ. ಸೊ ಎಲ್ಲರೂ ಹೇಳ್ದಂಗೆ ಎಗ್ ರೈಸ್ ಹೆಂಗಿರುತ್ತೆ ನೋಡೋಣ. ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಬ್ರೋ. ಎಗ್ ರೈಸ್ ಅಂತೂ ಇಂತೂ ಫೈನಲಿ ಹುಬ್ಳಿಯಲ್ಲಿ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಮಸಾಲೆ ಪುರಿ ಅಂತ ಕೊಟ್ಟ, ಪಾನಿಗೀನೆಲ್ಲ ಕೊಟ್ಬಿಟ್ಟವ್ರು ಬರೀದಕ್ಕೆ. ಸೊ ಟೇಸ್ಟ್ ಮಾಡ್ತೀನಿ ತಡೀರಿ ಮಸಾಲೆ ಪುರಿ ಹೆಂಗಿದೆ ಅಂತ. ಅಯ್ಯೋ ನಾಟ್ ಗುಡ್. ಚೆನ್ನಾಗಿಲ್ಲ ಆ್ಯಕ್ಚುಲಿ, ಪಾನಿ ಎಲ್ಲ ಹಾಕ್ಬಿಟ್ಟಿದ್ದಾರೆ ಪುರಿಗೇನೆ. ಮಸಾಲೆ ಪುರಿ ಚೆನ್ನಾಗಿಲ್ಲ ಗಾಯ್ಸ್. ಇವಾಗ ಫುಡ್ ಸ್ಟ್ರೀಟಲ್ಲಿ ಎಗ್ ರೈಸು ಮಸಾಲೆ ಪುರಿ ಎಲ್ಲ ತಿಂತಾಯಿದ್ರು. ಸೊ ಇವಾಗ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಹುಬ್ಳಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಬ್ಲಾಗ್ ಬಂದ್ಬಿಟ್ಟು ನಾನು ಹೋಗ್ಬೇಕಾಗಿರೋ ಪ್ಲೇಸ್ ಗೋಕಾಕ್. ಸೊ ಗೋಕಾಕ್ ಹೋಗ್ತಾ ಇದ್ದೀನಿ. ಅಲ್ಲಿದು ಏನೇನು ಅಪ್ಡೇಟ್ ಅಂತ ನಿಮಗೆ ನಾಳೆ ಬೆಳಗ್ಗೆ ಕೊಡ್ತೀನಿ. ಇಲ್ಲಿದೆ ನೋಡಿ ಪ್ಲ್ಯಾಟ್ಫಾರ್ಮ್ ನಂಬರ್ 11, ಧಾರವಾಡ, ಸವದತ್ತಿ, ಯರಗಟ್ಟಿ, ಗೋಕಾಕ್, ಮೂಡಲಗಿ, ಅಥಣಿ. ಸೊ ಇನ್ನಿಲ್ಲಿ ಬಸ್ ಬರೋ ತನಕ ವೆಯ್ಟ್ ಮಾಡಬೇಕು. ಸೊ ಫೈನಲಿ ಗೋಕಾಕ್ ಬಸ್ ಸಿಕ್ತು ಗುರು. ಸೊ 3 ಅವರ್ ಬೇಕು ಇಲ್ಲಿಂದ ಹುಬ್ಳಿಯಿಂದ ಗೋಕಾಕ್ ರೀಚ್ ಆಗೋದಕ್ಕೆ. ಈ ಬಸ್ನ ಯಾವುದೋ ಬೇರೆ ಕಡೆ ಬಸ್ ಅಂದ್ಬಿಟ್ಟು ನಾವು ನೋಡ್ತಾ ನಿಂತಿದ್ವಿ. ಬಟ್ ಆಮೇಲೆ ಗೋಕಾಕ್ ಅಂತ ಗೊತ್ತಾಯಿತು. ಸೊ ಆಮೇಲೆ ಅಲ್ಲಿಂದ ಬೇರೆ ಓಡ್ಬಂದು ಹತ್ಕೊಂಡು ಕೂತಿದ್ದೀನಿ ಇಲ್ಲಿ. ಸೊ 3 ಅವರ್ ರೀಚ್ ಆಗ್ತೀನಿ. ಸೊ ಇನ್ನೆಲ್ಲ ಗೋಕಾಕಲ್ಲಿ ಮಾತಾಡೋಣ. ಸೊ ಫುಲ್ ಟಯರ್ಡ್ ಆಗೋಗಿದ್ದೀನಿ ಗುರು ನಾನಂತೂ. Very interesting, but I don't care.